ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ C.H. ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿಯೂ ಸಹ ಪ್ರತಿಯೊಬ್ಬರೂ ಅವಶ್ಯಕತೆ ಇರತಕ್ಕಂಥವರು ವಾಹನಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. 2 ಚಕ್ರದ ವಾಹನ ಆಗಿರ್ಬೋದು, 3 ಚಕ್ರದ ವಾಹನ ಆಗಿರ್ಬೋದು, 4 ಚಕ್ರ ವಾಹನ, ಇನ್ನೂ ಅತಿ ದೊಡ್ಡ ಪ್ರಮಾಣದಲ್ಲಿರತಕ್ಕಂಥ ವಾಹನಗಳಾಗಿರ್ಬೋದು. ಇವಕ್ಕೆ ದಿನ ಬೆಳಿಗ್ಗೆ ಆದರೆ ಡೀಸೆಲ್ಲು, ಪೆಟ್ರೋಲು ಬೇಕೇ ಬೇಕು. ಇವೇನು ಬಿಸಿ ನೀರು ಇನ್ಯಾವುದರಲ್ಲೇ ಓಡಲ್ಲ. ಇದಕ್ಕೆ ಬೇಕಾದ ಡೀಸೆಲ್, ಪೆಟ್ರೋಲು. ಈ ಡೀಸೆಲ್ಲು, ಪೆಟ್ರೋಲು ಪೂರೈಕೆ ಮಾಡೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡಬಹುದು. ನೋಡಿ, ಇವತ್ತು ಆ ಹಗರಣ ಆಯಿತು, ಈ ಹಗರಣ ಆಯಿತು, ಅಲ್ಲಿ ಮೋಸ ಮಾಡ್ತಿದ್ದೀರಾ, ಇಲ್ಲಿ ಮೋಸ ಮಾಡ್ತಿದ್ದೀರಾ ಅಂತ ಕರ್ನಾಟಕ ರಾಜ್ಯದ ಕೇಳೋದಾದರೆ ದಿನಕ್ಕೆ ಒಂದೊಂದು ಹೋರಾಟಗಳು ನಡೀತೇನೆ ಇದೆ. ಟೈರಿಗೆ ಬೆಂಕಿ ಇಡೋದು, ಶವಯಾತ್ರೆ ಮಾಡೋದು. ಟೈರಿಗೆ ಬೆಂಕಿ ಇಟ್ಟರೆ ಆ ಟೈರ್ ಸುಟ್ಟಂಥ ಜಾಗದಲ್ಲಿ ಭೂಮಿ ಸುಟ್ಟೋಗಿರುತ್ತೆ. ತಾರ್ ರಸ್ತೆನಾಗಿರ್ಬೋದು, ಸಿಮೆಂಟ್ ಕಾಂಕ್ರೀಟ್ ರಸ್ತೆನಾಗಿರ್ಬೋದು. ವಾಹನ ನೋಡಿದಾಗ ಅಲ್ಲಿ ಗುಂಡಿ ಬೀಳೋ ಸಹಜ. ಮತ್ತೆ ರಿಪೇರಿ ಮಾಡೋಕ್ಕೆ ಯಾರು ದುಡ್ಡದು? ಜನಗಳು ದುಡ್ಡೇನೆ. ಹೀಗೆ ಕೆಲಸಕ್ಕೆ ಬರದ ಹೋರಾಟ ಮಾಡೋದು ಬಿಟ್ಬಿಟ್ಟು ಜನಕ್ಕೆ ಎಲ್ಲೆಲ್ಲಿ ಅನಾನುಕೂಲ ಆಗ್ತಾಯಿದೆ ಅಂಥದನ್ನು ಕೆದಕಿ ಹುಡುಕಿ ಹೋರಾಟ ಮಾಡಿದರೆ ಆ ಹೋರಾಟಕ್ಕೆ ಒಂದು ಅರ್ಥ ಇರುತ್ತೆ, ಒಂದು ಬೆಲೆ ಇರುತ್ತೆ. ಜನಗಳು ಸಹ ಅದಕ್ಕೆ ಬೆಂಬಲ ಸೂಚನೆ ಕೊಡ್ತಾರೆ, ಈ ಹೋರಾಟಕ್ಕೆ ಸಹಿ ಅಂತ ಹೇಳ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಕೂಡ ಹಾಡು ಹೇಳಿದ್ದಕ್ಕೂ ಹೋರಾಟ, ಇದ್ದದ್ದಕ್ಕೂ ಹೋರಾಟ, ಬಿದ್ದದ್ದಕ್ಕೂ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ನೋಡಿ, ಟೋಲ್ ಅಂತ ಇದೆ. ಟೋಲಲ್ಲಿ ಒಬ್ಬ ಒಂದು ಊರಿಗೆ ಹೋಗಿ ಮತ್ತೊಂದು ಊರಿಗೆ ಬರಬೇಕಾದ್ರೆ ಅದೆಷ್ಟು ಟೋಲ್ಗಳು ಸಿಗ್ತಾವೋ ಗೊತ್ತಿಲ್ಲ. ಟೋಲ್ಗೆ ಹಣ ನಾವು ಹಣಿಲೇಬೇಕು. ಟೋಲನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ? ಮತ್ತು ಸರ್ಕಾರ ಜನಪರ ಇದೆಯಾ? ಜನಕ್ಕೆ ಹೊರೆ ಅಲ್ವಾ ಇದು? ಅವನು ಟ್ಯಾಕ್ಸ್ ಕಟ್ತಾನೆ, ಡೀಸೆಲ್ ಪೆಟ್ರೋಲ್ ಹಾಕಿಸ್ತಾನೆ, ಆ ಹಣ ಎಲ್ಲ ಸರ್ಕಾರಕ್ಕೆ ಹೋಗೋದಿಲ್ವ? ಅದರ ಮೇಲೆ ಟೋಲು. ಅದು ಟೋಲೇನು 20-30 ಟೋಲ್ ಅಲ್ಲ. ಕಣ್ಣಲ್ಲಿ ನೀರು ಬರುತ್ತೆ ಕೆಲವರು ಈ ಟೋಲಿನ ಹಣ ಬರ್ಸೋಕ್ಕೆ. ಇದು ಒಂದು ಕಡೆಗಿರಲಿ. ಇನ್ನು ಪೆಟ್ರೋಲು, ಡೀಸೆಲು ಬಂಕುಗಳಿಗೆ ಬರೋಣ. ಬಂಕುಗಳಲ್ಲಿ ಅನೇಕ ವರ್ಷಗಳಿಂದ ಕಪ್ಪು ಬಣ್ಣದ ಪೈಪನ್ನು ಅಳವಡಿಕೆ ಮಾಡಿದ್ದಾರೆ. ಈ ಹಿಂದೆ ಆ ಬಂಕಿನ ಸೆಂಟ್ರಲ್ ಇರ್ತದ್ದು ಪೈಪನ್ನು ಈಗ ಮೇಲಕ್ಕೆ ಅಳವಡಿಸಿದ್ದಾರೆ. ಪೆಟ್ರೋಲು ಕೆಳಗಡೆಯಿಂದ ಮೇಲ್ಗಡೆಯಿಂದ ನಮ್ಮ ಗಾಡಿಗಳಿಗೆ ಬರಬೇಕು.
ಇಷ್ಟು ಕೆಳಗಿಂದ ಮೇಲಿಂದ ಬರುವಾಗ ಆ ಬರ್ತಕ್ಕಂಥ ಡೀಸೆಲ್ ಆಗಿರಬಹುದು, ಪೆಟ್ರೋಲ್ ಆಗಿರಬಹುದು, ನಾವು ಹೇಳಿದ ಲೀಟರ್ ಅಷ್ಟು ಕೂಡ ನಮ್ಮ ವಾಹನಗಳ ಟ್ಯಾಂಕ್ನಲ್ಲಿ ನಿಜಕ್ಕೂ ಅದು ಸರಬರಾಜು ಆಗುತ್ತಾ ಅನ್ನೋದೇ ಬಹಳ ರಹಸ್ಯವಾಗಿದೆ. ಈ ಕಪ್ಪು ಪೈಪನ್ನು ಅಳವಡಿಸಿರ ಉದ್ದೇಶ ಆದರೂ ಏನು? ಇದರಿಂದ ಜನಕ್ಕೆ ಎಷ್ಟು ಅನುಕೂಲ, ಎಷ್ಟು ಅನಾನುಕೂಲ ಅನ್ನೋದನ್ನು ಸರ್ಕಾರ ಆಗಿರ್ಬೋದು, ಇವತ್ತು ಹೋರಾಟ ಮಾಡ್ತಾರಕ್ಕಿಂತ ಹೋರಾಟಗಾರರು ಒಮ್ಮೆ ಪೆಟ್ರೋಲ್ ಬಂಕಲ್ಲಿ ಹೋಗಿ ಗಮನ ಹರಿಸ್ಬೇಕಾಗಿದೆ. ಈ ಹಿಂದೆ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಯಾವ ರೀತಿ ಮೋಸದ ಜಾಲ ಇದೆ ಅಂತೇಳಿ ಕ್ಯಾನುಗಳನ್ನು ರಹಸ್ಯವಾಗಿ ಇಟ್ಬಿಟ್ಟು ಅದರಲ್ಲಿ ಪೆಟ್ರೋಲ್ ತುಂಬಿದಾಗ 1 ಲೀಟ್ರ್ 2 ಲೀಟ್ರ್ 3 ಲೀಟ್ರ್ ಗಟ್ಟಲೆ ಕಡಿಮೆ ಅಳತೆ ಬಂದಿದ್ದನ್ನು ಸರ್ಕಾರದ ಗಮನಕ್ಕೆ ಬಂದಿದೆ. ಆದರೂ ಯಾಕೆ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ? ಈ ಕಪ್ಪು ಪೈಪು ಬದಲಿ ಮಾಡಿ ಬಿಳಿ ಪೈಪನ್ನು ಯಾಕೆ ಅಳವಡಿಸೋಕೆ ಯೋಚನೆ ಮಾಡ್ತಿಲ್ಲ ಸರ್ಕಾರ? ಈಗ ನೋಡಿ, ಆಸ್ಪತ್ರೆಗೆ ಹೋಗ್ತೇವೆ ನಾವು, ಅಲ್ಲಿ ಕರಿ ಬಣ್ಣದ ಸಿರಿಂಜನ್ನು ಉಪಯೋಗಿಸ್ತಿಲ್ಲ. ಯಾಕೆ ಅಂದರೆ ಆ ಸಿರಿಂಜಿನಲ್ಲಿರತಕ್ಕಂಥ ಔಷಧಿ ಮನುಷ್ಯನ ದೇಹದೊಳಗಡೆ ಹೋಗುತ್ತೆ ಇಲ್ಲೋ ಅಂತ ಕ್ಲೀನಾಗಿ ಕಾಣುತ್ತೆ. ಅದು ಒಂದು. ಇನ್ನು ಗ್ಲುಕೋಸ್ ಆಗ್ತಾರೆ ನೋಡಿ, ಗ್ಲುಕೋಸ್ ಅದು ಸಹ ಬಿಳಿ ಬಣ್ಣದ ಗ್ಲುಕೋಸಿನ ಬಾಟಲ್ಲು ಮತ್ತು ಗ್ಲುಕೋಸನ್ನು ಸರಬರಾಜು ಮಾಡತಕ್ಕಂಥ ಪೈಪು ಸಹ ಬಿಳಿ ಬಣ್ಣದಲ್ಲಿರುತ್ತೆ. ಯಾಕಂದರೆ ಆ ಗ್ಲುಕೋಸು ಆ ಪೈಪಲ್ಲಿ ಮನುಷ್ಯನ ದೇಹದಲ್ಲಿ ಸೇರುತ್ತೋ ಇಲ್ವೋ ಅಂತೇಳಿ ಪ್ರತಿಯೊಬ್ಬರಿಗೂ ಕಾಣುತ್ತೆ. ಅದು ಈ ಆಸ್ಪತ್ರೆಯಲ್ಲಿ ಈ ಗ್ಲುಕೋಸಿಗೆ ಅಳವಡಿಸಿರ್ತಕ್ಕಂಥ ಬಿಳಿ ಬಣ್ಣದ ಪೈಪನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಯಾಕೆ ಅಳವಡಿಸಬಾರದು? ಅಳವಡಿಸ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಯಾಕೆ ಅಳವಡಿಸ್ತಾ ಇಲ್ಲ? ನಮ್ಮ ಚಾನಲ್ಗೆ ಬಂದ ವರದಿ ಪ್ರಕಾರ ಆ ಪೈಪಲ್ಲಿ ಕಂಪ್ಲೇಂಟಾಗಿ ನಾವು ಕೇಳಿದಷ್ಟು ಲೀಟ್ರು ಡೀಸೆಲ್ ಪೆಟ್ರೋಲ್ ಆಯ್ತು ಪೂರ್ತಿ ಪ್ರಮಾಣದಲ್ಲಿ ನಮ್ಮ ವಾಹನಗಳ ಟ್ಯಾಂಕನ್ನು ಸೇರೋದಿಲ್ಲ. ಕೊನೆಗೆ 1/4 ಲೀಟ್ರ್ ಆಗಿರ್ಬೋದು, ಒಂದು 100 ml ಆಗಿರೋ 200 ml ಆ ಪೈಪಲ್ಲಿ ಹಾಗೇ ಇರುತ್ತೆ ಅಂತ ಪೆಟ್ರೋಲ್ ಬಂಕಿಂದ ತಿಳಿದು ಬಂದಿದೆ. ಒಬ್ಬ ಕೆಲಸಗಾರರು ಹೇಳ್ತಾರೆ, ಅವರು ಕೆಲಸಗಾರರು ಧೈರ್ಯವಾಗಿ ಹೇಳಿದರೆ ಬೆಳಗ್ಗೆ ಅವರಿಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ. ಈ ಥರ ಪೆಟ್ರೋಲ್ ಬಂಕಲ್ಲಿ ಮೋಸ ನಡೆಯೋದನ್ನ ಸಾಕಷ್ಟು ಸರಿ ಸುದ್ದಿಯಾಗಿ ಪ್ರಚಾರಗೊಂಡರೂ ಸಹ ಸರ್ಕಾರ ಯಾಕೆ ಪೆಟ್ರೋಲ್ ಬಂಕ್ ಮಾಲೀಕರ ಮೇಲೆ ಕ್ರಮ ತಗೊಳ್ತಾ ಇಲ್ಲ? ಇವರು ಕ್ರಮ ತಗೊಳ್ಳೋದು ಬೇಡ, ಇವ್ರಿಗೇನು ಇವ್ರಿಗೂ ಏನು ಹೊಂದಾಣಿಕೆ ಇದೆಯೋ ಅದು ಬೇರೆ. ಇವರು ಆ ಪೆಟ್ರೋಲ್ ಬಂಕಿಗೆ ಅಳವಡಿಸಿರತಕ್ಕಂಥ ಪೈಪನ್ನು ಬಿಳಿ ಪೈಪನ್ನಾಗಿ ಪರಿವರ್ತನೆ ಮಾಡೋಕ್ಕೆ ಆಗ್ತದ ಇಲ್ವೋ? ಆಗ ನಾವು ಕೇಳಿದ 1 ಲೀಟ್ರ್ ಆಗಿರ್ಬೋದು 2 ಲೀಟ್ರ್ ಆಗ್ಬೋದು ಕರಾರುವಕ್ಕಾಗಿ ನಮ್ಮ ವಾಹನದ ಪೆಟ್ರೋಲ್ ಟ್ಯಾಂಕ್ ಆಗಿರ್ಬೋದು ಡೀಸೆಲ್ ಟ್ಯಾಂಕಲ್ಲಿ ಕರೆಕ್ಟಾಗಿ ಸೇರುತ್ತೆ. ಕೆಲವರು ಎಷ್ಟು ಆಗ್ತಾನೆ ಬಿಡ್ತಾನೆ, 1000 ರೂಪಾಯಿಗೆ ಹಾಕಬೇಕು, 2000 ರೂಪಾಯಿಗೆ ಹಾಕ್ಬೋದು ಅಂತ ಹಾಕಿಸ್ಕೊಳ್ತಿರೋದು, ಅವ್ರು ವಾಹನ ಚಲಿಸ್ಕೊಂಡು ಹೋಗ್ತಾ ಇರೋದು.
ನಮ್ಮ ವಾಹನಕ್ಕೆ ಎಷ್ಟು ಡೀಸೆಲ್ ಆಯ್ತು ಪೆಟ್ರೋಲ್ ಆಯ್ತು ಸರಬರಾಜು ಆಗಿದೆ ಅಂತ ಗಮನ ಹರಿಸ್ತಕ್ಕಂಥ ಸಮಾಧಾನ ಯಾವ ವಾಹನ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಇರೋದಿಲ್ಲ. ಇದು ಯಾರಿಗೆ ಲಾಭ? ಅಮಾಯಕರ ಹಣ ಯಾರು ಹೊಟ್ಟೆ ತುಂಬಿಸ್ತಾ ಇದೆ? ಯಾಕಂದ್ರೆ ವಾಹನ ಮಾಲೀಕರು ವಾಹನನ ತಮ್ಮ ಮಕ್ಕಳಿಗೆ ಹೆಚ್ಚಾಗಿ ಜೋಪಾನ ಮಾಡಬೇಕು. ಪ್ರತಿ 10,000 ಕಿಲೋಮೀಟರ್ ಹೊಡೆದಾಗ ಅದಕ್ಕೆ ಒಂದ್ಸರಿ ಸರಿಯುತ್ತ ಮಾಡಿಸ್ಬೇಕು, ಆಗ ಕೂಡ ಹಣ ಬರೆಸ್ಬೇಕಲ್ಲಿ. ಇಷ್ಟೆಲ್ಲ ಜೊತೆಯಲ್ಲಿ ಬಿಡಿ, ಇದು 10,000 20,000 30,000 ಇದು ವರ್ಷಕ್ಕೊಂದು ಟೈಮ್ ಆದರೂ ಆಗುತ್ತೆ, 6 ತಿಂಗಳಾದ್ರೆ ನಾವು ವಾಹನ ಓಡಿಸೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಇದು ಹೇಳಿ, ಡೀಸೆಲ್ಲು ಪೆಟ್ರೋಲು 2 ದಿನಕ್ಕಾಗಿರ್ಬೋದು, 1 ದಿನಕ್ಕಾಗಿರ್ಬೋದು. ಇನ್ನು 2 ವೀಲರ್ ಅಂದರೆ 2 ದ್ವಿಚಕ್ರ ವಾಹನಗಾರರು ದಿನ ಪೆಟ್ರೋಲ್ ಹಾಕಿಸ್ತಾನೆ ಇರಬೇಕು. ಕೆಲವರು ನಿನ್ನೆ ಹಾಕ್ಸ್ಬಿಟ್ಟು ಇಲ್ಲೇ ಹಿಂಗೆ ಹೋಗಿ ಬಂದೆ ಪೆಟ್ರೋಲ್ ಖಾಲಿ ಆಯ್ತು ಅಂತ ಹೇಳ್ತಾರೆ. ಹೆಂಗೆ ಖಾಲಿ ಆಗುತ್ತೆ? ಅವರ ದ್ವಿಚಕ್ರ ವಾಹನವೇನಾದರೂ ಕುಡಿತದ ಅದನ್ನು ವಿಸ್ಕಿ ಬ್ರಾಂದಿ ಕುಡ್ದಂಗೆ? ಇಲ್ವಲ್ಲ. ಅದು ಎಲ್ಲಿ ಮೋಸ ಆಗಿರುತ್ತೆ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೇಕು. ಅಂದರೆ ನಮ್ಮ ವಾಹನದ ಅಲ್ಲಿ ಏನಾದ್ರೂ ನ್ಯೂನ್ಯತೆ ಇದೆಯೋ, ಇಲ್ಲ ಪೆಟ್ರೋಲ್ ಬಂಕ್ನಲ್ಲಿ ಪೈಪಿಂದ ಬರತಕ್ಕಂಥ ಡೀಸೆಲ್ ಪೆಟ್ರೋಲ್ ಏನಾದರೂ ಕೂಡ ನ್ಯೂನ್ಯತೆ ಇದೆಯೋ ಅನ್ನೋದು ನಾವು ಪಕ್ಕ ತಿಳ್ಕೊಬೇಕಾದ್ರೆ ಈ ಕಪ್ಪು ಬಣ್ಣದ ಪೈಪನ್ನು ಬಿಳಿ ಬಣ್ಣದ ಪೈಪಾಗಿ ನಮ್ಮ ಕಣ್ಣೆದುರಿಗೆ ಕಾಣಬೇಕು. ಈ ಇಂಜೆಕ್ಷನ್ ಮಾಡಬೇಕಾದ್ರೆ ಯಾವ ರೀತಿ ಔಷಧಿ ನಮ್ಮ ರಟ್ಟೆಗಾಯಿತು ಸೊಂಟಕ್ಕಾಯ್ತು ಇಂಜೆಕ್ಷನ್ ಮಾಡಿದಾಗ ಕ್ಲೀನಾಗಿ ಕಾಣುತ್ತೆ ಎಷ್ಟು ಡೋಸ್ ಹೋಗುತ್ತೆ ಅಂತೇಳಿ. ಇದೇ ರೀತಿ ಪೆಟ್ರೋಲ್ ಬಂಕಿನವರಿಗೆ ಯಾಕೆ ಬಿಳಿ ಪೈಪನ್ನು ಅಳವಡಿಸಲಿಕ್ಕೆ ಆದೇಶ ಮಾಡ್ತಾ ಇಲ್ಲ? ಈ ಆದೇಶ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಹೊಣೆಯೋ ಅಥವಾ ರಾಜ್ಯ ಸರ್ಕಾರದ ಹೊಣೆಯೋ? ಪೆಟ್ರೋಲು ಡೀಸೆಲ್ಲು ಏರಿಕೆ ಮಾಡೋದು ಮಾತ್ರ ಗೊತ್ತಿರ್ತದೆ, ಜನಗಳಿಗೆ ಎಲ್ಲಿ ಮೋಸ ಅನ್ಯಾಯ ನಡೀತಿದೆ ಅನ್ನೋದ್ರ ಬಗ್ಗೆನೇ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಸರ್ಕಾರಗಳಿಗೆ. ಈ ಜವಾಬ್ದಾರಿ ಬರೋದು ಕೇಂದ್ರ ಸರ್ಕಾರದ ಇಂಧನ ಸಚಿವರು ಹಾಗೂ ರಾಜ್ಯ ಸರ್ಕಾರದ ಇಂಧನ ಸಚಿವರು. ಇದು ಸಾಕಷ್ಟು ಸರಿ ಇದ್ರ ಬಗ್ಗೆ ಅಲೆ ಹಲವಾರು ಬಾರಿ ಗೊಂದಲ ನಡೆದಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಮೋಸ ಆಗ್ತಾ ಇದೆ ಅಂತೇಳಿ. ಅದರಿಂದ ವಾಹನ ಮಾಲೀಕರಿಗೆ ಈ ಗೊಂದಲದಿಂದ ಪರಿಹಾರ ಸಿಗಬೇಕು ಅಂದರೆ ಸರ್ಕಾರಗಳು ಈ ಒಂದು ಬಿಳಿಯಾದ ಪೈಪಿನ ಅಳವಡಿಸಲಿಕ್ಕೆ ಪೆಟ್ರೋಲ್ ಬಂಕುಗಳಿಗೆ ಆದೇಶ ಮಾಡಬೇಕಾದ್ರೆ ಅನಿವಾರ್ಯವಾಗಿದೆ. ಯಾಕಂದರೆ ಡೀಸೆಲ್ ಪೆಟ್ರೋಲು 10 ರೂಪಾಯಿ 20 ರೂಪಾಯಿ ಲೀಟ್ರಿಗೆ ಸಿಗತಕ್ಕಂಥದ್ದಲ್ಲ. ಇನ್ನು ಕೆಲವೇ ದಿನ ಹೋದರೆ ಡೀಸೆಲ್ಲು 100 ಹತ್ರ ಬರುತ್ತೆ. ಪೆಟ್ರೋಲ್ ಈಗಾಗಲೇ 100 ಗಡಿ ದಾಟಿದೆ, ಇನ್ನೂ ದಾಟತಕ್ಕಂಥ ಅವಕಾಶಗಳು ಇದೆ. ಸರ್ಕಾರ ಮೊದಲು ಬೆಲೆ ಏರಿಕೆ ಮಾಡದೆ ಜನಗಳು ನಿತ್ಯ ಉಪಯೋಗಿಸ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಬೆಲೆ, ಹಾಲಿನ ಬೆಲೆ, ಡೀಸೆಲ್ ಪೆಟ್ರೋಲಿನ ಬೆಲೆ, ಅದಕ್ಕಿಂತ ಹೆಚ್ಚಾಗಿ ಮದ್ಯಪಾನದ ಬೆಲೆ, ಇವು ದಿನನಿತ್ಯ
ಈ ರಾಜ್ಯದ ಜನತೆಗೆ ಬೇಕಾಗಿರತಕ್ಕಂಥ ಅವಶ್ಯಕ ವಸ್ತುಗಳು. ಈ ರೀತಿ ಬೆಲೆಗಳು ಜಾಸ್ತಿ ಮಾಡಿ ಸರ್ಕಾರ ಮಾಡೋಕ್ಕೆ ಇವರೇ ಬೇಕಾ? ಜನಗಳು ಹೊರೆ ಮಾಡೋಕ್ಕೆ? ಸರ್ಕಾರವನ್ನು ಜನಗಳು ಅಧಿಕಾರಿಗೆ ತರೋದು ಏನಕ್ಕೋಸ್ಕರ? ನಮಗೆ ಏನಾದ್ರೂ ಅನುಕೂಲವಾಗತಕ್ಕಂಥ ವಸ್ತುಗಳ ಬೆಲೆಯಲ್ಲಿ ಕಡಿತವಾಗಬಹುದು ಅಂತೇಳಿ. ಕಡಿತ ಆಗೋದು ಸೂರ್ಯ ಚಂದ್ರ ಇರೋ ತನಕ ಸಾಧ್ಯ ಇಲ್ಲ. ಬೆಲೆ ಏರ್ತಾನೆ ಇರ್ತದೆ ಹೊರತು ಕೆಳಕ್ಕೆ ಇಳಿಯೋದಂತೂ ಕನಸಿನ ಮಾತು. ಈಗ ಹಾಲಿನ ಬೆಲೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಡೀಸೆಲ್ ಪೆಟ್ರೋಲ್ ಎಷ್ಟಿತ್ತು, ಇದನ್ನು ಕಮ್ಮಿ ಆಗಿದೆಯಾ? ಬಂಗಾರದ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಬೆಲೆ ಏರಿಕೆ ಮಾಡುವ ಉದ್ದೇಶ ಆದರೂ ಏನು? ಇದರ ಹಿಂದಿನ ರಹಸ್ಯ ಏನು? ಈಗ ಪ್ರತಿಯೊಬ್ಬರ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇವರ ಆಸ್ತಿಯನ್ನು ತನಿಖೆ ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಸರ್ಕಾರಗಳು? ಕೇಂದ್ರದಲ್ಲಿ ಆಗಿರ್ಬೋದು, ಇಲ್ಲಿ ರಾಜ್ಯದಲ್ಲಿ ಆಗಿರ್ಬೋದು. SIT ದಾಳಿ ಅಂತಾರಲ್ಲ, ಎಲ್ಲರಿಗೂ SIT ದಾಳಿ ಮಾಡಿಸಿ. ಬರೀ ನಿಗಮ ಮಂಡಳಿಯಲ್ಲಿ ಆಗಿರ್ತಕ್ಕಂಥ ಹಗರಣಕ್ಕೆ ಮಾತ್ರ SIT ನಿಮಿತ್ತವಾಗಿರಬಾರ್ದು. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಮಾತಾಡ್ತಾರೆ, ಆತ ರಾಜಕೀಯಕ್ಕೆ ಬರಬೇಕಿದ್ರೆ ಆತ ಸಾಮಾನ್ಯನಾಗಿದ್ದ, ರಾಜಕೀಯಕ್ಕೆ ಬಂದ ಮೇಲೆ ಆತನ ಆಸ್ತಿ ಎಲ್ಲರ ಕಣ್ಣಿಗೆ ಕಾಣುತ್ತೆ ಅಂತ ಜನಗಳು ಮಾತಾಡೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ. ಯಾಕಂದರೆ ಅವರು ಎಷ್ಟೇ ನಿಗೂಢವಾಗಿ ಆಸ್ತಿ ಮಾಡಿದ್ರು ಕೂಡ ಅದು ಒಂದಲ್ಲ ಒಂದು ದಿವಸ, ಯಾಕಂದರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಂದೆ, ನಾನು ಯಾರು ನೋಡಲ್ಲ ಅಂತೇಳಿ, ಆದರೂ ನೋಡೇ ನೋಡ್ತಾರೆ. ಅದರಿಂದ ಈ ಬೆಲೆ ಏರಿಕೆ, ಈ ಮೋಸದ ಜಾಲಕ್ಕೆ ಕಡಿವಾಣ ಹಾಕಿದ್ದೇ ಆದರೆ, ಅದು ಹೇಳಿದ್ವಲ್ಲ ನಾವು, ಕರ್ನಾಟಕ ಸುವರ್ಣಮಯ ಕರ್ನಾಟಕ, ಸಮೃದ್ಧ ಕರ್ನಾಟಕ ಅದೇ ಆಗುತ್ತೆ. ಈ ಕ್ರಮ ಕೈಗೊಂಡಿದ್ದೇ ಆದರೆ ವಾಹನ ಚಾಲಕರು ನೆಮ್ಮದಿಯ ನಿಟ್ಟುಸಿರಂದು ಬಿಡ್ತಾರೆ. ಬೆಲೆ ಏರಿಕೆ ಮಾಡೋದಷ್ಟಕ್ಕೆ ನಿಮಿತ್ತ ಆಗಿರ್ಬೋದು ಸರ್ಕಾರಗಳು. ವಾಹನ ಮಾಲೀಕರಿಗೆ ಅನುಕೂಲವಾಗತಕ್ಕಂತಹ ಕೆಲಸಗಳನ್ನು ಮಾಡಿ ತೋರಿಸಬೇಕು. ಈಗ ಅದೇ ನೀವು ಬಿಳಿ ಪೈಪ್ನಲ್ಲಿ ಡೀಸೆಲ್ ಪೆಟ್ರೋಲು ಟ್ಯಾಂಕಿಗೆ ಬರೋದನ್ನು ಅವರೇ ಕಣ್ಣಾರ ಕಂಡ್ರೆ, ಅವರು ಹೇಳಿದ ಎಷ್ಟು ಲೀಟರ್ ಇರ್ತವ್ರು ಅಷ್ಟು ಡೀಸೆಲ್ ಪೆಟ್ರೋಲು ಕರಾರುವಕ್ಕಾಗಿ ಅವರ ವಾಹನಗಳ ಟ್ಯಾಂಕನ್ನು ಸೇರಿಕೊಳ್ಳುತ್ತೆ. ಈ ಕೆಲಸ ಯಾಕೆ ಮಾಡ್ತಾ ಇಲ್ಲ ನೋಡಿ. ಪ್ರತಿಯೊಂದು ಕಡಿಮೆ ಆಗ್ತಕ್ಕಂಥ ವಸ್ತುಗಳು ಯಾವುವು ಇಲ್ಲ, ಪ್ರತಿಯೊಂದೂ ದುಬಾರಿ. ಮತ್ತು ಜನಸಾಮಾನ್ಯನಿಗೆ ಆಡಳಿತ ಪಕ್ಷಗಳಾಗಿರಬಹುದು, ವಿರೋಧ ಪಕ್ಷಗಳಾಗಿರಬಹುದು, ಈ ಎರಡೂ ಪಕ್ಷಗಳ ಮೇಲೆ ಅಸಮಾಧಾನ ಮೂಡದೇ ಇರೋದಿಲ್ಲ, ಮೂಡುತ್ತೆ. ಯಾಕಂದರೆ ಅವರಿಗೆ ಗೊತ್ತಿರುತ್ತೆ, ದಿನ ಬೆಳಿಗ್ಗೆ ಆದರೆ ಬೆಲೆ ಏರಿಕೆಯನ್ನು ಎದುರಿಸೋದು, ಬರೀ ಜನಗಳ ಮೇಲೇನೇ ಬೆಲೆ ಏರಿಕೆ. ಜನ ಯಾಕೆ ಗೆಲ್ಲಿಸ್ತಾರೆ ಅನ್ನೋದನ್ನು ಸ್ವಲ್ಪ ಪಕ್ಷಗಳು ಆಲೋಚನೆ ಮಾಡಬೇಕು. ಇವರನ್ನ ಅವರು ಬೈಯೋದು, ಅವರನ್ನು ಇವರು ಬೈಯೋದು ದಿನ ಬೆಳಿಗ್ಗೆ. ಆದರೆ ಇದು ಬಿಟ್ಟರೆ
ಬೇರೆ ಏನು ಕೆಲಸ ಇರೋದಿಲ್ಲ ಇವರಿಗೆ. ಈಗ ಆಡಳಿತ ಪಕ್ಷದ ಬಗ್ಗೆ ಹೋರಾಟ ಮಾಡೋರು ಪ್ರತಿಯೊಂದನ್ನು ಹುಡುಕಿ ಆ ಪ್ಲೇಸನ್ನು ತೋರಿಸಿ ಅಲ್ಲಿ ಆಗ್ತಿರಕ್ಕಂಥ ಮೋಸ ವಂಚನೆಯಂತ್ರ ಬಗ್ಗೆ ಜನಗಳಿಗೆ ಗಮನಕ್ಕೆ ತರ್ರಿ. ಈ ಪೆಟ್ರೋಲು ಡೀಸೆಲ್ಲು ಇದ್ರ ಬಗ್ಗೆ ನೀವು ಗಮನ ಹರಿಸಿ ಆ ಪೆಟ್ರೋಲ್ ಬಗ್ಗೆ ಆಗ್ತಕ್ಕಂಥ ಮೋಸವನ್ನು ತಡೆಗಟ್ಟತಕ್ಕಂಥ ಕೆಲಸ ಮಾಡಿ. ಆ ಕಪ್ಪು ಪೈಪನ್ನು ಬದಲಿಸಿ ಬಿಳಿ ಪೈಪನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಜನ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಪಟ್ಟೇ ಪಡ್ತಾರೆ. ಸುಮ್ಮನೆ ನೀವು ಹಾರಾಡಿ ಕೂಗಾಡಿದರೆ ಏನು ಅದನ್ನು ಕಾರ್ಯಗತ ಮಾಡೋ ತನಕ ನೀವು ಹೋರಾಟ ಮಾಡಬೇಕು. ಯಾಕಂದರೆ ಇವತ್ತು ದಿನ ಬೆಳಗ್ಗೆ ಆದರೆ ಪೆಟ್ರೋಲ್ ಬಂಕಲ್ಲಿ ನೋಡಿ ಯಾವ ರೀತಿ ವಾಹನಗಳು ನಿಂತಿರ್ತವೆ. ಅದರಿಂದ ಈ ಪೆಟ್ರೋಲ್ ಬಂಕ್ಗಳಲ್ಲಿ ನಡೀತಕ್ಕಂಥ ಮೋಸ ಆಗಿರ್ಬೋದು, ವಂಚನೆ ಆಗಿರ್ಬೋದು, ಅದು ನಿಲ್ಲಬೇಕು ಅಂದರೆ ಕರಿ ಪೈಪ್ಗಳು ಚೇಂಜ್ ಆಗಬೇಕಾಗಿದೆ, ಬದಲಾವಣೆ ಮಾಡಬೇಕಾಗಿದೆ. ಈ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತೋ ಅಥವಾ ರಾಜ್ಯ ಸರ್ಕಾರ ಮಾಡುತ್ತೋ ಅಂತೇಳಿ ರಾಜ್ಯದ ಹಾಗೂ ದೇಶದ ವಾಹನ ಮಾಲೀಕರು ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಕಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.